ನಿತ್ಯ ಕೂಡ ಗಂಗಾ ನೆನ್ಪಲ್ಲೇ ಕುಗ್ಗೋಗ್ತಿದ್ದಾಳೆ. ಈ ಕಡೆ ಜೈ ಗಂಗಾ ಇಲ್ದೇ ಇರೋ ನೋವಲ್ಲಿ ಕೊರಗ್ತಿದ್ದಾನೆ. ನಿತ್ಯನ ಜೈನ ಒಂದು ಮಾಡೋವರೆಗೂ ನಿಮ್ಮನೆ ನಮ್ಮನೆ ಚೆನ್ನಾಗಿರಲ್ಲ. ಅದಕ್ಕೆ ಆ ಕೆಲಸ ತಕ್ಷಣ ಆಗೋಗ್ಬೇಕು. ಇವತ್ತೇ ಒಂದು ನಿರ್ಧಾರ ತಗೊಳ್ಬೇಕು. ಇವಳ್ದು ಅತಿ ಆಸೆ ಅಷ್ಟೇ. ಇಷ್ಟು ದಿನ ನಡೆದೇ ಇರೋದು ಇವತ್ತು ನಡೆಯುತ್ತೆ ಏನೋ. ಅವ್ರೇನೋ ಕೊನೆ ಪ್ರಯತ್ನ ಮಾಡೋಣ ಅಂತ ಬಂದಿದ್ದಾರೆ, ಮಾಡ್ಲಿ ಬಿಡ್ರಿ. ಜೈ ಜೈ ಸ್ವಲ್ಪ ಆಚೆ ಬರ್ತೀಯಾ? ಜೈ ನಾನು ನಿತ್ಯ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತು ಜೈ. ನಮಗೆ ಒಂದು ಫೈನಲ್ ಆನ್ಸರ್ ಬೇಕು. ಸೇ ಎಸ್ ಆರ್ ನೋ. ಆದರೆ ಉತ್ತರ ಹೇಳೋಕ್ಕೂ ಮುಂಚೆ ಒಂದು ಮಾತು. ಗಂಗಾ ನಿನ್ನ ಪ್ರಾಣವಾಗಿ ಪ್ರೀತಿಸೋ ವ್ಯಕ್ತಿ. ಆ ವ್ಯಕ್ತಿಗೆ ಜನ್ಮ ಕೊಟ್ಟಿರೋ ಅಮ್ಮ ನಾನು. ಆ ವ್ಯಕ್ತಿ ಜೊತೆಗೆ ಒಡ ಹುಟ್ಟಿದವಳು ನಿತ್ಯ. ಗಂಗಾ ಸಾವು ನಿನಗೆ ಎಷ್ಟು ನೋವನ್ನು ಕೊಡ್ತಿದ್ಯೋ ಅಷ್ಟೇ ನೋವನ್ನ ನಾವು ಅನುಭವಿಸ್ತಿದ್ದೀವಿ. ಗಂಗಾ ಯಾವತ್ತಿಗೂ ವಾಪಸ್ ಬರಲ್ಲ. ಯಾವತ್ತೋ ಒಂದಿನ ಎಲ್ಲರೂ ಗಂಗಾ ಹಾಗೆ ಸಾಯ್ಬೇಕಾಗಿರೋರೆ. ಅಲ್ಲಿವರೆಗೂ ನಾವು ಬದುಕಬೇಕು. ಸತ್ತಿರೋರಿಗೆ ನಾವು ಕೊಡೋ ರೆಸ್ಪೆಕ್ಟ್ ನಮ್ಮ ಬದುಕು. ಗಂಗಾನ ನಾವು ಗೌರವಿಸಿದ್ರೆ ಅವಳು ಕೊನೆ ದಿನಗಳಲ್ಲಿ ಏನ್ ಕೇಳ್ಕೊಂಡಿದ್ಲೋ ಅದನ್ನ ಮಾಡೋಣ ಜೈ. ಗಂಗಾ ನೀನ್ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಂಡಿದ್ಲು ಜೈ. ನೀನ್ ಒಂಟಿಯಾಗಿ ಉಳ್ಕೋಬಾರ್ದು ಅಂತ ಆಸೆ ಪಟ್ಟಿದ್ಲು. ಈ ಮನೆಗೆ ವಾರಸ್ದಾರನ್ನ ಕೊಡ್ಬೇಕು ಅಂತ ಹೋರಾಡಿದ್ಲು. ಇದ್ಯಾವುದು ನಡೀಲಿಲ್ಲ ಅಂದ್ರೆ ಗಂಗಾ ಆತ್ಮಕ್ಕೆ ನೋವಾಗತ್ತೆ. ನಮಗ್ ದೂರ ಆಗಿರೋ ಗಂಗಾಕ್ಕೆ ನೋವು ಕೊಡ್ತೀಯ ಜೈ? ಅವಳ ಕೊನೆ ಆಸೆನ ನೆರವೇರ್ಸಲ್ವಾ? ಗಂಗಾ ಜೊತೆಗೇನೆ ಅವಳ ಆಸೆನ ಕೋರಿಕೆನ ಸಾಯಿಸ್ಬಿಡ್ತೀಯಾ? ಮಾತಾಡು ಜೈ. ನಿನ್ನ ನಂತರ ಗಂಗಾಗೆ ಇಷ್ಟವಾದ ವ್ಯಕ್ತಿಗಳು ನಾನು, ನಿತ್ಯ. ನೀನು ನಿತ್ಯನ ಮದುವೆ ಮಾಡಿಕೊಂಡ್ರೆ ಎಲ್ಲಿದ್ರೂ ಗಂಗಾ ಸಂತೋಷ ಪಡ್ತಾಳೆ. ನಿತ್ಯ ಅಲ್ಲಿ ನೀನು ಗಂಗಾನ ನೋಡ್ಕೊಳ್ಬಹುದು. ನೀನು ಸರಿ ಹೋದ್ರೆ ನಾವೆಲ್ಲರೂ ಮನಃಶಾಂತಿಯಿಂದ ಇರ್ತೀವಿ. ನಮ್ಮ ಎರಡು ಕುಟುಂಬಗಳು ಮತ್ತೆ ಸಂತೋಷವಾಗಿರುತ್ತೆ. ಗಂಗಾಗೆ ಬೇಕಾಗಿರೋದು ಕೂಡ ಇದೆ ಅಲ್ವಾ? ಉತ್ತರ ಕೊಡು.
ಅಪರೂಪ ಹೇಳೋದ್ರಲ್ಲೂ ವಾಸ್ತವ ಇದೆ ಜೈ. ನಿತ್ಯ ಗಂಗಾಗೆ ಸ್ವಂತ ತಂಗಿ, ನಿನ್ಗೆಲ್ಲ ವಿಧದಲ್ಲೂ ಸರಿ ಹೋಗ್ತಾಳೆ, ಒಪ್ಕೋ. ಎಷ್ಟು ದಿನ ಹೀಗೆ ಒಂಟಿಯಾಗಿರ್ತೀಯಪ್ಪ? ನಿತ್ಯ ನಿನಗ್ ಜೊತೆಯಾಗಿದ್ರೆ ನೀನು ಬೇಗ ಸರಿ ಹೋಗ್ತೀಯಾ? ಇಲ್ಲ ಅನ್ಬೇಡ. ಓಕೆ ಹೇಳಿ ಸರ್, ನಿಮ್ಮನ್ನ ಮೊದಲ ಥರ ನೋಡಬೇಕು ಅನ್ನಿಸ್ತಿದೆ. ನಿತ್ಯ ಅವ್ರನ್ನ ಮದುವೆ ಮಾಡ್ಕೊಳ್ಳಿ ಸರ್. ಇಷ್ಟು ಜನ ಹೇಳ್ತಿದ್ದಾರೆ ಅಲ್ವಾ ಜಯ್, ಇಲ್ಲ ಅನ್ಬೇಡ. ನಿನ್ ಮದ್ವೆನ ನೋಡ್ಬೇಕು ಅಂತ ನಾವು ಆಸೆ ಪಡ್ತಿದ್ದೀವಿ. ನಿತ್ಯಾಗಿಂತ ನಿಂಗೆ ಒಳ್ಳೆ ಹುಡುಗಿ ಸಿಗೋದಿಲ್ಲ ಜೈ. ನಮ್ಮ ಸ್ವಪ್ನಾನ್ ಬೇಡ ಅಂದೆ, ನಿತ್ಯಾನ್ ಬೇಡ ಅನ್ಬೇಡ್ವೋ? ಇನ್ ಕೇಸ್ ನಿತ್ಯ ಜೊತೆಗೆ ನಿನಗೆ ಪ್ರಾಬ್ಲಮ್ ಆದರೆ ಇನ್ಯಾವ ಹುಡುಗಿ ಆದರೂ ಪರವಾಗಿಲ್ಲ ಜೈ. ನೀನು ಮದುವೆ ಮಾಡಿಕೊಂಡು ಸಂತೋಷವಾಗಿರ್ಬೇಕಾಗಿರುತ್ತೆ ನಮಗೆ ಬೇಕಾಗಿರೋದು. ಉತ್ತರ ಕೊಡು. ಏನಮ್ಮ? ಏನು ಅಂದ್ರೆ ಈಗಷ್ಟೇ ಟಿವಿಲಿ ಲವಕುಶ ಸಿನಿಮಾ ನೋಡ್ದೆ. ಸೀತಾದೇವಿ ಭೂಮಿ ಒಳಗಡೆ ಹೋಗ್ಬಿಟ್ಲು. ಕರೆಕ್ಟ್ ಆಗಿ ಅದೇ ಟೈಮ್ ಕರೆಂಟ್ ಹೊರಟೋಯ್ತು. ಅಯ್ಯಯ್ಯೋ, ಅದಾದ್ಮೇಲೆ ಏನ್ ನಡೆಯುತ್ತೆ ತಾತ? ಸೀತಮ್ಮ ಭೂಮಿ ಒಳಗೆ ಹೋದ್ಮೇಲೆ ಲವಾಕುಶನ ಕರ್ಕೊಂಡು ರಾಮ ಅಯೋಧ್ಯೆಗೆ ಹೋದ್ನಮ್ಮ. ಹೇಗ್ ಕರ್ಕೊಂಡು ಹೋಗ್ತಾನೆ? ಹೆಂಗೇನೋ ತನ್ನ ಮಕ್ಕಳನ್ನ ತಾನು ಕರ್ಕೊಂಡು ಹೋಗ್ಬಾರ್ದಾ? ಮಕ್ಳ ಬಸ್ರಿ ಅಂತ ನೋಡ್ದೇನೆ ಸೀತೆಯನ್ನ ಕಾಡಕ್ಕೆ ಕಳ್ಸಿದ್ರು. ಆಮೇಲೆ ಸೀತೆ ಬಗ್ಗೆ ಯೋಚನೆ ಮಾಡಲಿಲ್ಲ, ಏನಾದ್ಲಂತಾನೂ ಯೋಚನೆ ಮಾಡಲಿಲ್ಲ. ಲವಕುಶ ಹುಟ್ಟಿದ್ ಕೂಡ ಗೊತ್ತಿಲ್ಲ, ಅವ್ರ ಯೋಗಕ್ಷೇಮನೂ ನೋಡಿಲ್ಲ. ಅವ್ರ ಮೇಲೆ ರಾಮಂಗ್ ಏನ್ ಹಾಕಿದೆ ಅಂತ ಕರ್ಕೊಂಡು ಹೋಗ್ತಾನೆ. ರಾಮ ಏನಾದ್ರು ಕರ್ಕೊಂಡು ಹೋದ್ರೆ ಲವಕುಶ ಹೇಗಿರ್ತಾರೆ? ಇಷ್ಟು ದಿನ ಕಣ್ಣಿನ ರೆಪ್ಪೆ ಕಾಪಾಡ್ಕೊಂಡಿರೋ ತಾಯಿನ ಬಿಟ್ಟು ತಮ್ಮ ಬಗ್ಗೆ ಯೋಚನೆ ಮಾಡಿದಿರೋ ತಂದೆ ಜೊತೆ ಹೇಗೆ ಹೋಗ್ತಾರೆ? ಅದೆಲ್ಲ ಕಣೋ, ಲವಾಕುಶರನ್ನ ಅಯೋಧ್ಯೆ ಕರ್ಕೊಂಡೋಗಿ ರಾಮ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ದ, ರಾಜ್ಯನೂ ಕೊಟ್ಟ. ಅಂದ್ರೆ ಲಂಚ ಕೊಟ್ನಾ? ಈ ಅಪ್ಪಂದಿರೆಲ್ಲ ಹೀಗೆ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರಿಗೆ ಅವ್ರ ಸ್ವಾರ್ಥನೇ ಮುಖ್ಯ. ಆ ಲವಕುಶ ಕೂಡ ಸ್ವಾರ್ಥಿಗಳೇ. ಅಪ್ಪ ಬರ್ತಿದ್ದಂಗೆ ಅಮ್ಮನ್ ಬಿಟ್ಬಿಟ್ರು. ದಿವ್ಯಾ, ನಾವು ಹಾಗೆ ಮಾಡಬಾರ್ದು. ನಾಳೆ ನಮ್ಮಪ್ಪ ಬಂದರೆ ಅವ್ರ ಜೊತೆ ಹೋಗಬಾರ್ದು. ನಾವು ನಮ್ಮ ಅಮ್ಮನ ಜೊತೆನೇ ಇರೋಣ. ನಮ್ಗೆ ಅಮ್ಮ ಮುಖ್ಯನೇ ಹೊರತು ಅಪ್ಪ ಅಲ್ಲ. ಅಮ್ಮ ಗುಡ್, ಅಪ್ಪ ಬ್ಯಾಡ್. ಅಯ್ಯೋ ಅಣ್ಣ, ಅಪ್ಪ ಕೆಟ್ಟೋರು ಅಂತ ಹೇಗೆ ಹೇಳ್ತೀಯಾ? ಅಮ್ಮನ ಬಿಟ್ಟೋಗಿದ್ದಾರೆ. ನಾವು ಇಲ್ಲಿವರೆಗೂ ಹೇಗಿದ್ದೀವಂತ ನೋಡೋಕ್ಕೂ ಬಂದಿಲ್ಲ. ಅಂಥವನು ಕೆಟ್ಟವನಲ್ದೆ ಒಳ್ಳೆಯವನಾ? ಪಾಪ ಅಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳಿದ ಮಾತ್ರ ಕೇಳು. ಅಮ್ಮ ನಮ್ಮ ಫ್ರೆಂಡ್, ಅಪ್ಪ ನಮ್ಮ ಎನಿಮಿ ಅಷ್ಟೇ. ಅದಲ್ಲ ಅಣ್ಣ, ಅಪ್ಪ. ಆ ಪದ ಕೂಡ ಹೇಳ್ಬೇಡ. ಅಣ್ಣ ಅಣ್ಣ, ಏನಮ್ಮ ಇವನು ಹಿಂಗಾಗ್ಬಿಟ್ಟವನೆ?
ತಾನು ನೋಡದೇ ಇರೋ ತಂದೆ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದಾನೆ. ಅದೇ ನನಗೂ ಭಯ ಆಗ್ತಿದೆ ದೊಡ್ಡಯ್ಯ. ಎಷ್ಟೋ ಸಾರಿ ಹೇಳಿ ನೋಡಿದೆ, ನನ್ನ ಮಾತು ಕೇಳ್ತಿಲ್ಲ. ಜೋರು ಮಾಡಿ ಹೇಳಿದ್ರೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಿದ್ದಾನೆ. ನಾಳೆ ಅವರಪ್ಪ ಎದುರುಗಡೆ ಬಂದರೆ ಪರಿಸ್ಥಿತಿ ಏನು ಅಂತ ಭಯ ಆಗ್ತಿದೆ. ಭಯ ಪಡಬೇಡಮ್ಮ. ಚಿಕ್ಕ ಮಕ್ಕಳ ಕೋಪ ತುಂಬ ಹೊತ್ತು ಇರಲ್ಲ, ಬೇಗ ಕಡಿಮೆ ಆಗೋಗುತ್ತೆ. ಹೌದು, ನೀನು ಹಿಂಗೆ ಬಿಟ್ಟೋಗಿರೋ ಗಂಡನ ಮೇಲೆ ನಿನಗೆ ಕೋಪ ಇಲ್ವೇನಮ್ಮ? ಕ್ಷಮ್ಸಮ್ಮ, ಕೇಳಬಾರ್ದು ಪ್ರಶ್ನೆ ಕೇಳ್ಬಿಟ್ನೇನೋ. ಹಾಗೇನೂ ಇಲ್ಲ ದೊಡ್ಡಯ್ಯ. ಯಾರ ಕರ್ಮಕ್ಕೆ ಯಾರು ಜವಾಬ್ದಾರರು? ನನ್ನ ಹಣೆ ಬರ ಹೀಗಿದ್ದಾಗ ಇನ್ನೊಬ್ರನ್ನ ದೂಷಿಸಿ ಪ್ರಯೋಜನ ಏನಿದೆ? ರಥದಲ್ಲಿ ಕರ್ಕೊಂಡು ಬಂದು ತನ್ನನ್ನು ಕಾಡಲ್ಲಿ ಬಿಟ್ಟು ಹೋಗ್ತಿರೋ ಮೈದುನ ಲಕ್ಷ್ಮಣನ ಹತ್ರ ಸೀತೆ ಕೂಡ ಹೀಗೆ ಹೇಳಿದ್ಲು. ಆದರೆ ಶ್ರೀರಾಮನ ದೂಷಿಸ್ಲಿಲ್ಲಮ್ಮ. ಆ ಸೀತಮ್ಮನ್ನ ಆದರ್ಶವಾಗಿ ತಗೊಂಡು ಹೆಣ್ಣಾಗಿ ನಿನ್ನ ಸಹಜ ಗುಣ ಆಗಿರೋ ಸಹನೆಯಿಂದ ಮತ್ತೆ ನಿನಗೆ ಒಳ್ಳೇದೇ ಆಗಬೇಕವ್ವ. ಒಂದು ಒಳ್ಳೆ ಭವಿಷ್ಯ ನಿನಗೂ ನಿನ್ನ ಮಕ್ಕಳಿಗೂ ಸಿಗಬೇಕು. ಏನೇ ಜೈ, ಯಾವ ಗುಡ್ ನ್ಯೂಸು ಹೇಳಿಲ್ಲ. ಈಗ ಸಂತೋಷ ಪಡ್ತಿದ್ದಾಳಲ್ಲ, ಯಾಕೆ? ಹುಚ್ಚೇನಾದ್ರೂ ಹಿಡಿತೇನೋ. ಈ 7 ವರ್ಷ ಕಾಲ್ ಚಪ್ಪಲಿ ಸವಿಯೋ ಹಾಗೆ ಈ ಮನೆ ಸುತ್ತ ತಿರ್ಗಿ ಮೈಂಡ್ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಓ, ಹುಚ್ಚೋ ಗಿಚ್ಚೋ, ಅವಳನ್ನೇ ಒಂದ್ ಮಾತು ಕೇಳಿದ್ರಾಗಲ್ವಾ? ಯಾಕಮ್ಮ ಇಷ್ಟೊಂದು ಸಂತೋಷ? ಮದ್ವೆಗೆ ಜೈ ಎಸ್ ಅಂತ ಹೇಳಿಲ್ವಲ್ಲ? ನೋ ಅಂತಾನು ಹೇಳಿಲ್ಲ ಅಲ್ವಾ? ಅಂದ್ರೆ ಮೌನನ ಒಪ್ಪಿಗೆ ಅಂತ ಅನ್ಕೋತಿದ್ಯಮ್ಮ? ಅಷ್ಟೇ ಅಲ್ವಾ? ಈ 7 years ಅಲ್ಲಿ ಯಾವಾಗ ಮದ್ವೆ ಪ್ರಪೋಸಲ್ನ ತಂದ್ರು ತಕ್ಷಣ ಜೈನ್ ನೋ ಅಂತಿದ್ದ. ಇರಿಟೇಟ್ ಆಗ್ತಿದ್ದ. ಆದ್ರೆ ಫಸ್ಟ್ ಟೈಮ್ ಸೈಲೆಂಟ್ ಆದ. ಅಂದ್ರೆ ಮೀನಿಂಗ್ ಏನು? ಆಕ್ಸೆಪ್ಟ್ ಮಾಡ್ದಾಗೆ ಅಲ್ವಾ? ಲಾಜಿಕ್ ಓಕೆನಮ್ಮ, ಆದ್ರೆ ಜೈ ಬಾಯ್ ಬಿಟ್ಟು ಮಾತು ಕೂಡ ಆಡ್ಲಿಲ್ವಲ್ಲ? ಎಲ್ಲಾನು ಬಾಯಿಂದ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಾವ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿನ್ ಜೊತೆ ಮದುವೆಗೆ ಜೈ ಒಪ್ಕೊಂಡಿದ್ದಾನೆ ಅಂತೀಯಾ? ಎಸ್, ಒಪ್ಕೊಂಡಾಗೆ, ನನ್ ಡ್ರೀಮ್ ನೆರವೇರ್ದಾಗೆ. ತಕ್ಷಣ ಮುಹೂರ್ತನ ಫಿಕ್ಸ್ ಮಾಡಿಸಿ ಜೈನ ಮದುವೆ ಮಾಡ್ಕೋತೀನಿ. ಅವಸರ ಪಡ್ಬೇಡಮ್ಮ, ಸ್ವಲ್ಪ ಯೋಚನೆ ಮಾಡು. ಇನ್ನು ಯೋಚನೆ ಮಾಡೋದೇನು? ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ಕರೆಕ್ಟೇ, ಆದ್ರೆ ಜೈ ಮನ್ಸಲ್ಲಿ ಏನಿದೆಯೋ ಏನೋ. ಜೈ ಮನ್ಸಲ್ಲಿ ಗಂಗಾನೇ ಇದ್ದಾಳೆ. ಐ ನೋ ದ್ಯಾಟ್. ಇನ್ನೊಂದು 100 years ಆದ್ರೂ ಆ ಗಂಗಾನೇ ಇರ್ತಾಳೆ, ಅದು ಗೊತ್ತು. ಅದಕ್ಕೆ ಜೈನ ಬೇಗ ಮದುವೆ ಮಾಡಿಕೊಂಡು ಆ ಗಂಗಾನ ಡಿಲೀಟ್ ಮಾಡಬೇಕು. ಜೈ ಜೊತೆ ನಾನು ಹ್ಯಾಪಿಯಾಗಿರ್ಬೇಕು. ಸೊ ಇವತ್ತಿನಿಂದನೇ ಮದುವೆ ಏರ್ಪಾಡು ಸ್ಟಾರ್ಟ್ ಮಾಡಬೇಕು. ನೀವಿಬ್ರು ಒಂದು 25 ಬಸ್ಕಿ ಹೊಡೀರಿ. ಯಾಕೆ ನಿತ್ಯ? ಆಗ್ಲೇ ನನ್ನ ಹತ್ರ ನಿಮ್ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಂಡ್ರಲ್ವಾ? ನಮ್ ಕಾಲಿಗೆ ನಮಸ್ಕಾರ ಮಾಡು ಅಂತ ನಾವು ನಿನ್ನೆ ಕೇಳಿದ್ವಮ್ಮ. ನಾನೇ ಮಾಡ್ದೆ, ಇವಾಗ ನಾನೇ ಬಸ್ಕಿ ಹೊಡೀರಿ ಅಂತಿದ್ದೀನಿ. ಇದೇನ್ ಅನ್ಯಾಯನಮ್ಮ? ಈ ವಯಸ್ಸಲ್ಲಿ ನಮ್ಗೆ ಈ ಶಿಕ್ಷಣ? ಪನಿಷ್ಮೆಂಟ್ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಎಕ್ಸಸೈಸ್ ಅನ್ಕೊಂಡ್ ಮಾಡಿ, ಹೆಲ್ತಿಗೆ ಒಳ್ಳೇದು. ಇಂಥ ಫಿಟ್ಟಿಂಗ್ ಇಡ್ಬೇಡಮ್ಮ. ಇನ್ ಯಾವತ್ತೂ ನಮ್ ಕಾಲಿಗೆ ನಮಸ್ಕಾರ ಮಾಡಬೇಡ.
ನಾನು ರಿಕ್ವೆಸ್ಟ್ ಮಾಡ್ತಿಲ್ಲ, ಆರ್ಡರ್ ಮಾಡ್ತಾ ಇದ್ದೀನಿ. ಲೇಟ್ ಮಾಡಿದ್ರೆ 100 ಬಸ್ಗೆ ಹೊಡಿಸ್ತೀನಿ. ಏಯ್ ಅಮ್ಮ, ಗುಡ್. ಇವಾಗ ನನ್ನ ಈಗೋ ಸ್ಯಾಟಿಸ್ಫೈ ಆಯ್ತು. ಬಾಯ್. ದೊಡ್ಡ ಸ್ಯಾಡಿಸ್ಟ್ ಇವಳು, ನೀನ್ ನಾಶ ಆಗೋಗ್ತೀಯೇ. ನಮ್ಮನ್ನು ನಾಶ ಮಾಡೋವರೆಗೂ ಅವಳು ನಾಶ ಆಗಲ್ವೇ? ಅಯ್ಯೋ ದೇವ್ರೇ. ಹೇಗ್ ನಾಣಿ, ಹೇಗ್ ಒಪ್ಕೊ ಅಂತ ಹೇಳ್ತೀಯ? ಯಾವ ಮುಖ ಇಟ್ಕೊಂಡು ನಿತ್ಯನ್ ಜೊತೆ ಮದ್ವೆಗೆ ಒಪ್ಕೊ ಅಂತ ಹೇಳ್ತೀಯ? ಐ ಕಾಂಟ್ ನಾಣಿ, ನನ್ನಿಂದ ಆಗಲ್ಲ. ನಾನಿನ್ನೂ ಗಂಗನ ಮರ್ತೋಗಿಲ್ಲ ನಾಣಿ, ಯಾವತ್ತೂ ಮರೆಯೋದೂ ಇಲ್ಲ. ಗಂಗನ್ ಪ್ಲೇಸಲ್ಲಿ ಇನ್ನೊಬ್ಬರನ್ನ ಊಹಿಸ್ಕೊಳ್ಳಲ್ಲ. ಈ ಲೈಫ್ ಗಂಗನ್ಗೆ ಮುಡಿಪು ನಾಣಿ. ನನ್ನ ಮನುಷ್ಯನನ್ನಾಗಿ ಬದಲಾಯಿಸಿದ ಗಂಗನ ನಾನು ಯಾಮರ್ಸಲ್ಲ. ಮತ್ತೆ ಯಾಕೆ ಸರ್ ಆಗಲೇ ಸೈಲೆಂಟ್ ಆಗಿದ್ರಿ? ಮೌನನ ಒಪ್ಪಿಗೆ ಅನ್ಕೋತಾರೆ ಅಲ್ವಾ? ಆದರೂ ನಿತ್ಯ ಅವರು ಕೂಡ ಮೊದಲಿನಾಗಿಲ್ಲ ಸರ್, ಬದಲಾಗಿದ್ದಾರೆ. ಗಂಗಾ ಮೇಡಮ್ ಅವರಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಗಂಗನ್ಗೆ ಸಾಟಿ ಗಂಗನೇ ನಾಣಿ, ಮತ್ಯಾರು ಗಂಗಾ ಆಗೋದಕ್ಕಾಗಲ್ಲ. ನಿತ್ಯ ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡ್ಬಹುದಲ್ವಾ ಸರ್? ಇದನ್ನೇನಾದ್ರೂ ಬಿಸ್ನೆಸ್ ಅನ್ಕೊಂಡಿದ್ಯಾ ನಾಣಿ? ಲೈಫ್ ನನ್ನ ಚಾಯ್ಸ್ ಗಂಗಾ ಮಾತ್ರ. ಆದರೆ ನಿಮ್ಮ ಮದುವೆ ನಡಿಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ದಾರೆ ಸರ್. ಅಜ್ಜಿ, ರೂಪಾ ಮೇಡಮು ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಗಂಗನ್ ಜೊತೆ ನನ್ನ ಮದುವೆ ಯಾವತ್ತೂ ಆಗೋಗಿದೆ ನಾಣಿ, ಮತ್ತೆ ನನಗೆ ಮದುವೆ ಯಾಕೆ? ಗಂಗಾ ಮೇಡಮ್ ಅವ್ರಿಗೆ ಇಲ್ವಲ್ಲ ಸರ್? ಯಾರು ಹೇಳಿದ್ರು ಗಂಗಾ ಇಲ್ಲ ಅಂತ? ಗಂಗಾ ಇದ್ದಾಳೆ, ನನ್ನ ಜೊತೆನೇ ಇದ್ದಾಳೆ, ನನ್ನ ಜೊತೆನೇ ಇರ್ತಾಳೆ. ಅದು ನಿಮ್ಮ ಫೀಲಿಂಗ್ ಸರ್, ವಾಸ್ತವ ಅಲ್ಲ. ನೋ ನಾಣಿ, ಗಂಗಾ ಸತ್ತೋಗಿದ್ದಾಳೆ ಅಂದರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಗಂಗಾ ಜೀವಂತವಾಗಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಗಂಗನ ಪ್ರೀತಿಸೋ ಈ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲ ನಾಣಿ. ನಾವು ಪ್ರಾಣವಾಗಿ ಪ್ರೀತಿಸೋರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು ಅಂತ ಕೇಳ್ಕೋತೀವಿ ಸರ್. ಅವರು ನಮ್ಮನ್ನು ಬಿಟ್ಟೋದ್ರೂ ಕೂಡ ಅವರು ನಮ್ಮ ಜೊತೆನೇ ಇದಾಗೆ ಫೀಲ್ ಆಗ್ತಿರ್ತೀವಿ, ಅದು ಸಹಜ ಸರ್. ಆದರೆ ಆ ಭ್ರಮೆನ ಬಿಟ್ಟು ನಿಜನ ಒಪ್ಕೋಬೇಕು. ಶಡಪ್ ನಾಣಿ, ಶಡಪ್ ನಾಣಿ. ನೀವು ಕೋಪ ಮಾಡಿಕೊಂಡ್ರು ನಿಜ ಇದೆ ಸರ್. ಗಂಗಾ ಮೇಡಮ್ ಅವರು ಜೀವಂತವಾಗಿಲ್ಲ. ಶಾಪದಿಂದ ಅವರು ಸತ್ತು ಹೋಗ್ತಾರೆ ಅಂತ ಗೊತ್ತಾಗಿ ನಿಮ್ಮನ್ನ ಪ್ರಿಪೇರ್ ಮಾಡಿದ್ರು. ಎಷ್ಟೋ ಸಾರಿ ಅವರು ನಿಮ್ಮಿಂದ ದೂರ ಆಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅವ್ರು ಇಲ್ದಿರೋ ಪ್ರಪಂಚಕ್ಕೆ ನಿಮ್ಮನ್ನ ಅಭ್ಯಾಸ ಮಾಡಬೇಕು ಅನ್ಕೊಂಡ್ರು. ಗಂಗಾ ಮೇಡಮ್ ಕೊನೆ ದಿನಗಳಲ್ಲಿ ನಿಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ರು. ಅವ್ರು ಇಲ್ಲದೆ ಇದ್ರು ನೀವು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಂಡ್ರು. ನೀವು ಒಂಟಿ ಆಗಬಾರ್ದು ಅಂತ, ನಿಮ್ಗೊಂದು ಜೊತೆ ಇರಬೇಕು ಅಂತ ಆಸೆ ಪಟ್ರು.